ನೀನ ಮಾತಾಡಪ್ಪ, ನಾನು ನಾಚಿಕೆ. ನೋಡಿ ಸ್ನೇಹಿತರೆ, ಇದು ಯಾವ ದೇವಸ್ಥಾನ ಇದೆ ಇಲ್ಲಿ, ಅದಕ್ಕೋಸ್ಕರ ನೋಡಕ್ ಹೋಗ್ತೀವಿ. ಹೇಮಗುಡ್ಡ ದುರ್ಗಮ್ಮ ದೇವಸ್ಥಾನ ಇದೆ. ಹೇಮಗುಡ್ಡಲ್ಲಿ ಹೇಮೆಗುಡ್ಡ ಅಲ್ಲದ, ಹೇಮಗುಡ್ಡ ದುರ್ಗಮ್ಮ. ಹೇಮಗುಡ್ಡ ದುರ್ಗಮ್ಮ ದೇವಸ್ಥಾನ ಹತ್ರ ಇರೋದು ಇದು. ಇದು ಕೋಟೆ. ಬನ್ನಿ ಹೋಗಿ, ಕೋಟೆ ದೊಡ್ಡ ಕೋಟೆ ಇದ್ದಂಗೈತೆ. ಪಾಯಿಂಟ್ ಅನ್ನು, ನಿಧಿ ಪಾಯಿಂಟ್ ಅನ್ನು ಹುಡುಕುತ್ತೀವಿ, ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನಾವು ಸ್ವಲ್ಪ ನೋಡಿದ್ದೀವಿ ಅಂತ ಜಸ್ಟ್ ಈಗ ಬಂದಿದ್ದೇವೆ. ಜಸ್ಟ್ ನಮಗೆ ನಮ್ಮ ಕ್ಲೋಸ್ ಫ್ರೆಂಡ್ ಹೋದ ನೋಡ್ಗ, ಹೆಂಗದಾನ ಏ ರಾಜಕುಮಾರ, ದೊಡ್ಡ ರಾಜಕುಮಾರ ಅಂತ. ಅರ್ಜುನನಂತೆ ಮಾತಾಡಲ್ಲ ನಾವು, ಕರ್ಣನಂತೆ ಮಾತಾಡ್ತೀವಿ. ಹಳೆ ಕೋಟೆ ಇದು, ನಾವು ನೋಡಿಲ್ಲ ಇದನ್ನು, ಹೌದಲ್ಲ? ನಾವು ಸ್ವಲ್ಪ ನೋಡಿಲ್ಲ ಇದು. ನೀನು ನೋಡಿ ಚಲೋ ಇಲ್ಲ ನೋಡಕ್ಕಂತೆ ಅಂದ. ಇಲ್ಲಿ ಬಾಯಿ ಇರ್ತಾರೆ, ಅಷ್ಟು ಬಾಯಿ ಇದು ಮಾಡಿ ಇಲ್ಲೇನು ಅಲ್ಲಿ ಬಾಯಿ, ಇಲ್ಲೇ ಇರೋ ಕಡೆ ಬಾಯಿ, ಇಲ್ಲಿ ಇಲ್ಲೇ ಇರೋ ಕಡೆ ಬಾಯಿ, ಇಲ್ಲ ಒಳಗೆ ಬಾಯಿ, ಬಾಯಿ ಐತಿದೆ ಇಲ್ಲ, ಇಲ್ಲಿತ್ಯಾ? ಇದ್ರ ಬಾಯಿ ಇರ್ತದೆ. ಇದ್ರ ರಕ್ಕಿಟ್ಟಿರ್ತಾರ ಡೈಲಿ ಮಕ್ಕಳು ಹುಚ್ಬೇಕು. ಅವಾಗ ಐತಲ್ಲ ಈ ಕಲ್ಲು, ಇವಾಗ ಅರ್ಥ ಆಯ್ತು ನನಗೆ. ಹೇಳಿದ್ರ ಈ ಕಲ್ಲನ್ನ ಇಷ್ಟು ಟೈಮಿಗೆ ಈ ಟೈಮಿಗೆ ಎತ್ತಿಟ್ರೆ ಹಳಾರ ಅಂತದ 5 kg ಬಿಟ್ಟು ವಜೆ ಬರ್ತದಿಲ್ಲ ಅಂತದ. ಆ ತರ ತಪ್ಪಲ ಇಡ್ತಿದ್ರು ಅಂತಿದ್ರ ಮ್ಯಾಗ. ತಪ್ಪಲುಗಳ ಕುಟ್ಟಿ ಹಿಂಡಿದ್ರ ಮಾತ್ರ ಆ ತಪ್ಪಲ ಅದು ಇದಕ್ಕೆ ಹಳಾರ ಆತಂತೆ, ವಜೆ ಇರ್ತದಿಲ್ಲ ಅಂತ ಅಸಲ. ಅವಾಗ ಹಂಗಾಗಿ ಕಲ್ಲುಗಳು ಎತ್ತಿಟ್ಟಿರಂತೆ. ಯಾವಾಗ ಎತ್ತಿರ್ತದೆ ಅವಾಗ ಇವು ಮಾಟ ಮಂತ್ರ ಮಾಡಿ ಎತ್ತಿಟ್ಟಿರ್ತೀವನ, ಎತ್ತಿರ್ತಾವ ಎಲ್ಲ ಸುಳ್ಳು ಹೇಳಿದ್ದಲ್ಲ ನಮಗ್ ಹೋಗ್ಬಿಟ್ರ ಮಾಡೋಣ ಜಾಸ್ತಿ. ಅವಾಗ ಆ ತರ ಮಾಡಿದ್ದಾರೆ ಅಂತದ. ಅಲ್ಲ ಅವಾಗ 3 ಸೇರು ಅನ್ನ ಉಂತಿದ್ರೆ ಅಂತೆ, 1 ಸೇರು ಉಂಡ್ರಲ್ಲ ಇವಾಗ ಯಾರು. 3 ಸೇರು ಅನ್ನ ಉಂಡ್ರ ಇವಾಗ ಅರ್ಧ ಸೇರು ಉಣ್ಬೇಕಲ್ಲ ಇವಾಗ. ನನಗೆ ಗೋಬಿ ರೈಸ್ ಆದ್ರೂ ಬೇಸ್, ನನಗೆ ಅದು ಬೇಡ ಅಂತಂತಾರೆ. ಇಡ್ಲಿ ವಡೆ, ಇಡ್ಲಿ ವಡೆ ಹಂಗ ಬೆಳಕರ್ತಿದ್ರು ಹಂಗ ಹೇಳ್ತು ಬಿಡಕಂತಾರೆ ಹಿಂದಕ್ಕ. ಕೋಟೆ ಎಣ್ಣೆ ಬಾಟ್ಲಿ 8 PM ಎಲ್ಲ ಗಿಡ್ಸಿಬಿಟ್ಟಾರ ಎಲ್ಲ ಕಳ್ರು ಮಕ್ಕಳಲ್ಲಿ. 8 PM PM ಬಂತಾರೆ. ದೇವಸ್ಥಾನ ಮುಂದೆ ಇರ್ತದ ಕಟ್ಟೆ, ಅದಲ್ಲ ಕಟ್ಟೆ ಇದಲ್ಲಿ ಇದು ಪಾದಗಟ್ಟೆ ನೋಡೋದು ಒಳಗ ಪಾದ ಕಟ್ಟಿ ಮಾಡಿರ್ತಾರೆ. ಒಳಗೆ ತಗ್ಗೈತೆ ಅಷ್ಟೇ ಇರೋದ ಪಾದ ಕಟ್ಟೆ. ಬಂದು ತೋರಿಸ್ಕೊಂಡು ತಿಂತೇವೆ ಅಂದ್ಬಿಡ್ತೀನಿ, ಉಂಡು ಮಾಡ್ಕೊತಾರೆ ಪ್ರತಿ ವರ್ಷ. ಎಲ್ಲ ಕಿಡ್ಸಿಬಿಟ್ರೆ ಯಾವ ವಿಗ್ರಹ ಇದೆ ಇತ್ತನ ಕಿಡ್ಸಿಬಿಟ್ರೆ. ಶಿವಂದ ಏನೈತೆ ಇಲ್ಲಿ? ಏಯ್ ಅಲ್ಲೂ ಹೆಣ್ಣು ದೇವ್ರ ಹಿಂಗಿರ್ತಾನೆ. ಹೆಣ್ಣು ದೇವರಲ್ಲದ ಪರಪತ್ನಿ ಇರ್ಬೇಕಿಲ್ಲಿ. ಮೋಸ್ಟ್ಲಿ ಲಕ್ಷ್ಮೀ ನರಸಿಂಹ ಇರ್ಬೇಕೇ ಇಲ್ಲಿ. ಮೋಸ್ಟ್ ಅದೇ ಅನ್ಸುತ್ತಾರೆ. ಎಲ್ಲದಾಗ ಅಡ್ಡಾಡ ಹೋಗ್ಬೇಡ ನೀನು, ತಕ್ಕ ಗಿಡವಾ. ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇರ್ಬೋದು ಸ್ನೇಹಿತರೆ. ನೋಡಿ ಎಲ್ಲ ಕಟ್ಟಾಗಿದೆ ಮೇಲುಗಡೆ. ಮಕ್ಕಳು ಇರ್ತಾವ.
ಇದು ತೆಗಿಯೋಣ. ಬಾಹುಬಲಿ ದೇವನ ಇದನ್ನ ತೆಗೆದು ಬಿಡೋಣ. ಹೆಚ್ಚು ನೋಡೋಣ ಅಡಿಗೆ ಏನು ಇರ್ತದೆ. ಇಂಥವ್ ನೋಡಿ ಬರೀ ನಾನು ಕಟ್ ಮಾಡಿದ್ರೆ ಕಳ್ರು ಕಟ್ ಮಾಡಿದ್ರೆ ಓಕೆ. ಒಂದು ದೇವಸ್ಥಾನದ ವಿಗ್ರಹ ಇದೆ, ಅದೆಲ್ಲ ಕಟ್ ಮಾಡಿದ್ದಾರೆ. ಸರ್ಕ ನಾನ್ಸೆನ್ಸ್. ಅಲ್ಲಿ ನೋಡಿ ಹೇಳೋಗ್ಬೇಕು, ಅಲ್ಲಿ ನೋಡಿ ಹೇಳೋಗ್ಬೇಕು. ಅದ್ರೊಳಗೆ ಬಾರಿ ನೋಡಿ ಹಿಂಗ್ಳಕ ನಾನು ಹೇಳ್ತೇನೆ ಒಂದು ಎಷ್ಟು ನೀಟಾಗಿ ನೋಡು, ಹಿಂಗೆ ನೋಡಿ ಹೆಂಗೆ ಕಡೆ ನನಗೆ ಎಷ್ಟು ನೀಟಾಗಿ ಹಿಂಗೆ ತಡಿ ಇಲ್ಲ ಅಂತ ಇಟ್ಕೊಂಡು ಹೆಂಗೆ ಇಟ್ಕೊಂತ. ಹಾಂ ಇಷ್ಟೇ ಕರೆಕ್ಟ್. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಹೇಮಗುಡ್ಡ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಈ ದೇವಸ್ಥಾನ ಕಂಡು ಬಂದಿದೆ. ಇದರಲ್ಲಿ ನೀವು ಆಗಲೇ ತೋರಿಸಿದ ಹಾಗೆ ಊಟದ ಒಂದು ವಿಗ್ರಹವನ್ನು ಎಲ್ಲ ಕಟ್ ಮಾಡಿದ್ದಾರೆ. ಅದು ಮೋಸ್ಟ್ಲಿ ಉಗ್ರ ನರಸಿಂಹ ದೇವಸ್ಥಾನ ಆಗಿರ್ತಂತ ಅನಿಸುತ್ತೆ. ನರಸಿಂಹಸ್ವಾಮಿ ದೇವಸ್ಥಾನ. ಇದು ಎದುರಿಗಿರುವಂತಹ ಮುಖ ಮಂಟಪದ ಒಂದು ಚಿತ್ರ ಗೊಂಬೆದ ಮಠ. ಅದು ಮೇನ್ ದ್ವಾರಬಾಗಿಲಿನ ದ್ವಾರಬಾಗಿಲು. ಇಲ್ಲಿ ಬಂದು ಸ್ನೇಹಿತರೆ ಇದನ್ನ ಯಾವುದು ಮಾಡಿರ್ತಂದ್ರೆ ಕೆಲಸ ಮೋಸ್ಟ್ಲಿ ಅಲ್ಲಿರೋದ ಎಲ್ಲ ಕಡಿಬಿಟ್ಟಿದ್ದಾರೆ, ಎಲ್ಲ ಇದು ನಶಿಸಿ ಹೋಗಿಬಿಟ್ಟಿದೆ ನೋಡಿ. ಆ ಥರದ್ದೆಲ್ಲ ಇದಾಗ್ಬಿಟ್ಟಿದೆ. ಏನೋ ಗನಗರ ಕೆಲಸ ಮಾಡ್ತಿದ್ದೆ ನೋಡಿ ಸ್ನೇಹಿತರೆ, ಅಲ್ಲಿ ಬಿಡ ಅರ್ಜುನ, ಕರ್ಣ, ಪಾರ್ಥ ಇವರು ಮೂವರು ಬರ್ತಿದ್ದಾರೆ. ಅರ್ಜುನ ಇರೋದು ಮುಂದೆ, ಕರ್ಣ ಇರೋದು ಹಿಂದೆ, ಪಾರ್ಥ ಇರೋದು ಪೂರ ಹಿಂದ್ಗಡೆ ಇದ್ದಾನೆ. ಆ ಪಾರ್ಥನ ಮಗ ಬರೋ ಇಲ್ಲಿ ಸ್ವಲ್ಪ ಬರೋ. ಇವನೇ ಪಾರ್ಥ. ಬರ್ರಿ ನಿಂತಿರಲ್ಲ ನೀವು. ಫೋಟೋದಾಗ ಕೆಳಗೈತಾ ಏನು ಗೊತ್ತ? ವಿಡಿಯೋ ಆಗ್ತದೆ ಇದು. ಬನ್ನಿ ಸ್ನೇಹಿತರೆ, ಇನ್ನೊಂದು ಅಲ್ಲಿ ಯಾವ್ದು ಕೋಟೆ ಇದೆ ಬನ್ನಿ. ಚಪ್ಪಲಿಗೆ ಬರ್ತಿದ್ದಾರೆ ಇದೇ ಅಪ್ಪ ಮಾಡೋದು. ಮುನಿಗೆ ಬಿಡ್ತಾರೆ ಎಲ್ಲ ಇಲ್ಲಿ. ಇದೆ ಬಾಯಿ ಅದು ಹೊಲೆ ಬಚ್ಬೇಕಿರ ಬಾಯಿ ಇತ್ತಲ್ಲ, ಐತ ನೋಡ್ರಿ. ನೋಡಿ ಸ್ನೇಹಿತರೆ, ಈ ಥರದ್ದು ಯಾವುದನ್ನ ಎಲ್ಲೇ ಇದ್ರೂ ಗಿಡ ಮನೆ ಮುಂದೆ ತಂದು ಈ ಥರ ಗಿಡ ಇಡಿ. ಏಕೆ ಅಂದರೆ ಇದು ಹಲ್ಲು ನೋವು, ಯಜಮಾನ್ ಮನುಷ್ಯರಿಗೆ ಹಲ್ಲು ನೋವು, ಹಿರಿಯರಿಗೆ, ಹೆಣ್ಣು ಮಕ್ಕಳಿಗೆ ಆಗಲು ಗಂಡು ಮಕ್ಕಳಿಗೆ ಆಗಲು ಹಲ್ಲು ನೋವು ಇದ್ದರೆ ಇದು ಚೆನ್ನಾಗಿ ಯೂಸ್ ಆಗುತ್ತದೆ. ಈ ಗಿಡದಿಂದ ಹಲ್ಲು ತಿಕ್ಕಿರಿ, ಹಲ್ಲು ಹುಳಗಳನ್ನು ಒಂದು ಇರಲ್ಲ ನಿಮ್ಮಲ್ಲಿ. ಓಕೆ ಬಾಯ್ ಸ್ನೇಹಿತರೆ. ಇವತ್ತು ನಾವು ಇನ್ನೊಂದು ಕೋಟೆಯನ್ನು ನೋಡಕೊಂಡು ಬನ್ನಿ. ಇಲ್ಲೊಂದು ಕೋಟೆ ಕಾಣ್ತಾ ಇದೆ ನೋಡಿ, ಅಲ್ಲಿ ದೂರದಲ್ಲಿ ಹೇಮಿಗುಡ್ಡ ದುರ್ಗಮ್ಮ ಹತ್ತಿರ ಇರುವಂತಹ ಒಂದು ಕೋಟೆ ಇದು. ನಮಗೆ ಸುತ್ತ ಗೊತ್ತಿಲ್ಲ, ನೋಡೋಣ ಬನ್ನಿ, ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಅದ್ರ ಬಗ್ಗೆ. ನೋಡಿ ಸುಂದರವಾದಂತಹ ಪರಿಸರ, ಬೆಟ್ಟ ಗುಡ್ಡ. ಮಳೆ ಬರ್ಬೇಕು, ಮಳೆ ಬಂದ್ರೆ ಮಸ್ತ್ ಇರ್ತದೆ. ಇನ್ನೂ ಬಾರಿ ಬರ್ತಾವ್ರಿ ಗಿಡಗಳು. ಇದು ಸಕ್ಕರೆ ಹಣ್ಣಿನ ಗಿಡ ಅಂತಾರ ಇದಣ್ಣ. ಇವು ತಿಂತಾರ ಹಣ್ಣು ತಿಂತದ ನೋಡಿ ನಮ್ಮ ಸ್ನೇಹಿತರನ್ನ
ಬಾಳೆ ಬಚ್ಚ ಅಂತ ಹೆಸರು. ಸ್ನೇಹಿತ ಸ್ನೇಹಿತ ನಾನು ಸ್ನೇಹಿತ ಅಲ್ಲ ಸ್ನೇಹಿತ ಸ್ನೇಹಿತ ಹಂಗ ಗೆಳೆಯ 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 ಅಲ್ಲ ಹೆಸರು ಸಿಂಹದಾಗ ಗೆಳೆಯ ಅಂತ ನಾನು. ಕೋಟೆ ಇನ್ನೂ ಸ್ವಲ್ಪ ಬರ್ತಾ ಇದೆ, ಹೋಗೊಂಡು ಬನ್ನಿ ಹತ್ರ. ಇನ್ನು ಸ್ವಲ್ಪ ಒಂದು ನೋಡಿ ಅದು ವಿಡಿಯೋ ಸ್ವಲ್ಪ ಕಟ್ ಮಾಡಿ ನೋಡಿ. ಎಮ್ಮೆ ಗುಡ್ಡ ದುರ್ಗಮ್ಮ ಅಂತ ಏಮೆ ಏಮೆ ಇರಲಿ ಎಮ್ಮೆ ಏಮ ಗುಡ್ಡ ಬಂದಿದ್ವಿ, ಕೋಟೆ ಒಳಗಡೆ ನೋಡಕ್ ಬಂದಿದ್ವಿ. ನೋಡಿ ಈ ಕೋಟೆಯನ್ನು ವಿಡಿಯೋ ಮಾಡಿ ನಿಮ್ಮಲ್ಲಿ ಬಿಡ್ತೇವೆ ನೋಡಿ, ಅದಕ್ಕೆ ಚೆನ್ನಾಗಿ ಲೈಕ್ ಮಾಡಿ. ಗುಡ್ಡದಾಗ ಐತಿ ಇನ್ನ ಅದು ಕೆರೆ ಐತಾ? ಬನ್ನಿ ಯಾವಲ್ಲಿ ನೀನು? ಗುಡ್ಡ ನೋಡಿ ಇಲ್ಲಿ ಬಂದು ಮೇಯಿಸ್ಬೇಕು ಎಲ್ಲ ಕುರಿನ. ಇಲ್ಲಿ ನಮ್ಮೂರಿಗೆ ಮೇಯಿಸ್ತಾರಲ್ಲಿ, ಅಲ್ಲಿ ಬೆಳೆ ಅಲ್ಲೇನಲ್ಲ ಅಲ್ಲೆಲ್ಲ ಉಂಡರಿ ಸೀತಾಪತ್ತ ಜಗ್ಗಿ ಸೀತಾಪತ್ತನ ಕಡೆ ಎಲ್ಲಿದಾವ? ಸೀತಾಪತ್ತ ಏಸದ ನೋಡು, ಅಲ್ಲಿ ಹೋಗ ಅಲ್ಲಿ ಏಸ ಅಲ್ಲಿ ಆಗ ಅಲ್ಲಿ ಆಗ ಒಂದು ಆಯ್ತಲ್ಲ ಹೆಣ್ಣುದ್ರಾಗ ಜಗ್ಗಿ ಆಗಿರ್ತಾವಲ್ಲ ಜಗ್ಗಿ ಆದಕಲ್ಲ ಒಂದು 2-3 ಅಲ್ಲಿ ಅಲ್ಲಿ ಏಸದವ ಓ ಸೀತಾಪತ್ತನ ತೋಟ ಅದ ನೋಡಿ ಸ್ನೇಹಿತರೆ. ಇದು ಮಂಟಪ, ಯಾವ್ದು ಮಂಟಪ ಇದ್ದಂಗಿದೆ, ಚಿಕ್ಕದ ಅಲ್ಲ, ಶಿವ ವಿಗ್ರಹ ಇದೆ. ಲಿಂಗ ಶಿವಲಿಂಗ ಶಿವಲಿಂಗ ಇದೆ. ಮೇಲೆ ಲಿಂಗ ಕಟ್ ಮಾಡಿಬಿಟ್ರಿ. ಜೈ ಶಿವಲಿಂಗೇಶ್ವರ ಆಶೀರ್ವಾದ ನೀಡಪ್ಪ. ಬಸವೇಶ್ವರ ಇದು ಯಾವ ದೇವಸ್ಥಾನ? ಇಲ್ಲಿ ಮೊದಲು ಕಾಲದ ಇಲ್ಲ ಹೌದಲ್ಲ? ಮೊದಲು ಕಾಲದ ಎಣ್ಣೆ ಬಾಟ್ಲಿ ಹಾಕ್ಬಿಡ್ರಿ ಎಲ್ಲ ನೆಸಿ ಎಲ್ಲ ಇದು ಮಾಡ್ತಾರೆ ಕಾಡ್ರಲ್ಲಿ. ನೋಡಿ ಸ್ನೇಹಿತರೆ, ಹಳೆ ಕಾಲದ ದೇವಾಲಯ. ಯಾವ ದೇವಾಲಯ ಅಂತ ಗೊತ್ತಿಲ್ಲ, ಎಲ್ಲ ಹಾಳು ಮಾಡಿಬಿಟ್ರ ನೋಡಿ. ಹಾಳು ಮೇಲೆ ಹತ್ತಿ ಬಿಟ್ಬಿಟ್ರ ಕಾಡು, ಹೌದಲ್ಲ? ಶಿವಾಲಯ ಕೆಳಗೆ ಇದೈತಲ್ಲ, ಇದಿಲ್ಲ ಮುಂಡ ಇದೆ, ಸೀರೆ ಇಲ್ಲ ರೀ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಯ್ಯ. ಶಿವಾಲಯ ಒಳ ಮಾಡಿಕ್ ಬಿಟ್ರ ಶಿವಲಿಂಗ. ಅದು ಲಿಂಗ ಇರ್ತದೆ ಇಷ್ಟು ತಪ್ಪಂದ, ಆ ಲಿಂಗನ ಕುಂದಿರ್ಸಿದಾರ, ಅದನ್ನ ತೆಗೆದ್ಬಿಟ್ರ. ಇಷ್ಟ ಇರ್ತಾರಲ್ಲ ಒಳಗಡೆ ಈ ಟೈಪ್ ಇಷ್ಟ ಹತ್ರ ಲಿಂಗ ಇರ್ತಾರೆ, ತೆಗೆದಾರ. ಆಯ್ತಾ, ಸ್ಟಾರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಈಗ ನಾವು ಹಳೆ ದೇವಸ್ಥಾನದ ಹತ್ತಿರ ಬಂದಿದ್ದೇವೆ. ವಿಡಿಯೋ ಮಾಡಿದ ಮೊದಲು ತೋರಿಸಿದ ಹಾಗೆ ಈ ತರ ಎಲ್ಲ ನಶಿಸಿ ಹೋಗಿರುವಂತಹ ಒಂದು ದೇವಸ್ಥಾನ ಇದು. ಮೊದಲ ಕಾಲದಲ್ಲಿ, ಆಗಿನ ಕಾಲದಲ್ಲಿ ನಿರ್ಮಿಸಿರುವಂತಹ ಒಂದು ಹಳೆ ಕಾಲದ ದೇವಾಲಯ ಇದು. ದೇವಾಲಯದಲ್ಲಿ ಸುತ್ತಮುತ್ತ ಎಲ್ಲ ಕೊಡೋದೆಲ್ಲ ಇದು ಮಾಡಿಬಿಟ್ಟಿದ್ದಾರೆ, ಎಲ್ಲ ಹೊಲಸು ಮಾಡಿಬಿಟ್ಟಿದ್ದಾರೆ ಎಲ್ಲ. ಹಾಗೂ ಮೊದಲು ತೋರಿಸಿದ ಹಾಗೆ ಅಲ್ಲೊಂದು ದೇವಸ್ಥಾನ ಇತ್ತು, ಅದು ಸುತ್ತ ಎಲ್ಲ ನಶಿಸಿ ಹೋಗಿದೆ. ಹೀಗೆ ಎಲ್ಲ ದೇವಾಲಯಗಳನ್ನು ಯಾವುದೇ ರೀತಿಯಾದಂತಹ ಮೂಲ ಸೌಕರ್ಯ ಇಲ್ಲ ಇಲ್ಲಿ.
ಮೂಲ ಸೌಲಭ್ಯವಿಲ್ಲ. ಅದಕ್ಕೋಸ್ಕರ ನಾವು ಏನಪ್ಪ ಅಂದ್ರೆ ನಿನಗೆ ಇದನ್ನು ಸೌಲಭ್ಯವಾಗಿ ಮಾಡಬೇಕೆಂದು ನಾವು ಒಂದು ವ್ಯವಸ್ಥೆ ಮಾಡಿದ್ರೆ ನಿನಗೆ ಇಲ್ಲಿ ಸಹ ದೂರದಿಂದ ಬಂದಂತ ಜನ ಹಾಗೂ ದೇವಸ್ಥಾನ ಯಮಗುಡ್ಡವನ್ನು ನೋಡಲು ಬಂದಿರುವಂತಹ ಭಕ್ತಾದಿಗಳು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ವಿಶ್ರಾಂತಿ ಪಡೆದು ಹೋಗುತ್ತಾರೆ. ಹೋಗಲು ಒಂದು ವ್ಯವಸ್ಥೆ ಆಗುತ್ತೆ. ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಂದ್ರೆ ನಿಮಗೆ ಸುತ್ತಮುತ್ತಿರುವಂತಹ ಕಸ ಕಡ್ಡಿಗಳನ್ನು ಕ್ಲೀನ್ ಮಾಡಿ ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಸ್ಥಳವನ್ನು ಮಾಡಬೇಕಂತಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಕರ್ನಾಟಕ ಯುವಕರ ಸಂಘ ಎಲ್ಲರೂ ಬರಬೇಕು. ನಮ್ಮ ಸ್ನೇಹಿತ ಬರೇ ಒಣದಿನ ಮಾಡೋದು ಜಾಸ್ತಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಒಂದು ಕೆರೆ ಇದೆ, ಹೋಗೋಣ ಬನ್ನಿ. ಹತ್ತಿರ ನಡಿ ಬನ್ನಿ ಬನ್ನಿ ಬನ್ನಿ. ನೋಡಿ ಸ್ನೇಹಿತರೆ, ಸುಂದರವಾದಂತಹ ಪರಿಸರ, ಬೆಟ್ಟ ಗುಡ್ಡ ನೋಡಿ. ಸುಂದರವಾಗಿರುವಂತಹ ಒಂದು ಬೆಟ್ಟ ಗುಡ್ಡದಲ್ಲಿರುವಂತಹ ಒಂದು ಅದ್ಭುತವಾದಂತಹ ಒಂದು ದೇವಸ್ಥಾನ ಇದು. ಇಲ್ಲಿ ಬನ್ನಿ ಸ್ನೇಹಿತರೆ, ನೋಡಿ ಯಾವುದೇ ರೀತಿಯಾದಂತಹ ಬ್ಯಾಲೆನ್ಸ್ ಇಲ್ಲದೆ ಹಾಗೆ ಎಮ್ಮರವಾಗಿ ನಿಂತ್ಕೊಂಡಿರುವಂತಹ ಒಂದು ಬೆಟ್ಟ ಇದು ನೋಡಿ. ಮಳೆ ಗುಡುಗು ಮಿಂಚು ಬಂದರೂ ಸಹ ಅಲ್ಲಾಡದೆ ಏಕಾಗ್ರತೆಯಿಂದ ನಿಂತಿರುವಂತಹ ಒಂದು ಅದ್ಭುತವಾದಂತಹ ಒಂದು ಗುಡ್ಡಗಾಡು ಪ್ರದೇಶ ಇದು. ಬನ್ನಿ, ಈಗ ನಿಮಗೆ ಸುಂದರವಾಗಿರುವಂತಹ ಒಂದು ಕೆರೆ ತೋರಿಸುತ್ತೇನೆ. ನಾನು ಸಹ ನೋಡಿಲ್ಲ, ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಹೋಗೋಣ ಬನ್ನಿ. ಈಗ ಯಾವ ರೀ ಅಪ್ಪ? ಬಸಪಟ್ನ. ಇನ್ನ ಹೆಸ್ರು ಏನ್ರಿ ಅಪ್ಪ? ಏನ್ ಮಾಡ್ತ ಯಾವ ಸೈತಾನ್ಗಳು ಸಿಕ್ಕಿರ್ತಾವ ಅತ್ಗ. ಇದೆಲ್ಲಿ ಬಾ ಈಗ? ಇಲ್ಲ ಅಲ್ಲ ಅಲ್ಲ, ಅಲ್ಲಿ ಕೆರೆ ಯಾರು ಈಜಾಡಕೊಂತಾರ ನೋಡಿ. ಬನ್ನಿ ಸ್ನೇಹಿತರೆ, ಬಾಯಿ ಕೆರೆ ಅದ, ಹೇಳಿದೆ ಬೇಸ. ಬನ್ನಿ ಸ್ನೇಹಿತರೆ, ಈಗ ಹತ್ತಿರ ಹೋಗ್ತಿದ್ದೇವೆ, ಕೆರೆ ಹತ್ತಿರ. ನಿಮ್ಮ ಸ್ನೇಹಿತರು ಹೇಳಿದ ಹಾಗೆ ದೊಡ್ಡ ಕೆರೆ ಇದೆ ಅಂತ ಹೇಳಿದ್ದಾರೆ. ನೋಡಕ್ ಹೋಗೋಣ ಬನ್ನಿ ಎಲ್ಲರ. ನೋಡಿ, ಸುಂದರವಾದಂತಹ ಅಂದ್ರೆ ಮುಳ್ಳದ ಸ್ವಲ್ಪ ಸುಧಾರಿಸಿ ಮುಳ್ಳು ಇದೆ ದುಡ್ಡು ಬಾ ಸ್ನೇಹಿತ. ಕಾಲ ಸಿಕ್ಕದ ಮುಗುಳಿ ಕೆರ್ಕ ಹೊಡಲಿ. ನೋಡಿ ಸ್ನೇಹಿತರೆ, ಈಗ ಏರ್ತಾ ಇದ್ದೀವಿ ಕೆಲವೇ ಕ್ಷಣದಲ್ಲಿ ದೊಡ್ಡ ಒಂದು ಕೆರೆ ಕಾಣ್ತಾ ಇದೆ. ನೀವು ಸಹ ನೋಡಿ ಒಂದು ಆಶ್ಚರ್ಯ ಪಡಬಹುದು ಅಂತಂತ ದೊಡ್ಡ ಕೆರೆಯಾಗಿದೆ. ಬನ್ನಿ ಬನ್ನಿ. ಇಲ್ಲಿ ನೋಡಿ, ಆಗಿನ ಕಾಲದ ಬೆಟ್ಟ ಗುಡ್ಡಗಳೆಲ್ಲ ಎಲ್ಲ ನಿರ್ಮಾಣವಾಗಿದೆ. ಬೆಟ್ಟ ಗುಡ್ಡ ಹೇಗೆ ನಿರ್ಮಾಣ ಅಂತ ಕೇಳ್ಬೋದು ನೀವು. ಹೇಗೆ ನಿರ್ಮಾಣವಾಗಿದೆ ಅಂತ ಕೇಳ್ಬೋದು. ಹೀಗೆ ಅಂದ್ರೆ ನಿಮಗೆ ಆಗಿನ ಕಾಲ ಪರಮಾತ್ಮ 4 ವರ್ಷಗಳಲ್ಲ, ಹಳೆ ಕಾಲದ ಆದಿಮಾನವರ ಕಾಲದಲ್ಲಿರುವಂತಹ ಇನ್ನ ಹುಟ್ಟಿ ಬಂದಿದ್ದಿಲ್ಲ. ಆಗ ಜ್ವಾಲಾಮುಖಿ ಭೂಮಿಯಿಂದ ಜಾಸ್ತಿ ಹೊರಗಡೆ ಬಂದಾಗ ಏನ್ ಮಾಡುತ್ತೆ, ಜ್ವಾಲಾಮುಖಿ ಬರ್ತದಲ್ಲ, ಕರ್ಗತ್ತಾ ಕೆಲವು ಏನ್ ಮಾಡ್ಬಿಟ್ಟವ, ಗುಡ್ಡ ಗಾಡು ಬೆಟ್ಟ ಎಲ್ಲ ಆಗಿದ್ದೇವೆ. ಅದರಿಂದ ಇವೆಲ್ಲ ಆಗಿರೋದು. ಫೋನ್ ಮಾಡಿ ನಾವು ಪರಮಶಿವ ಹೇಳಿದ್ವಿ, ಗುಡ್ಡ ಎಲ್ಲ ಮಾಡಿದ್ರೆ ನೆಳ್ಳಾಗುತ್ತ ಅಂತಂದು. ಒಣ ಜನ ಮಾಡ್ ಜಾಸ್ತಿ. ಇವಾಗ ಯಾರಾದ್ರೂ ಇನ್ನೊಂದು ಸ್ವಲ್ಪ ಕ್ಷಣದಲ್ಲಿ ಕೆರೆ ಕಾಣ್ತಾ ಇದೆ. ಬನ್ನಿ, ನೀರದಲ್ಲಿ ಗೊತ್ತಿಲ್ಲ ಸ್ನೇಹಿತರೆ. ಬಂತು ಕೆರೆ, ನೀರಲ್ಲಿ ನೀರದಿವೆ, ಇಲ್ಲ ಅನ್ಕೊಂಡಿದ್ದೇವ. ನೀರದ ಬನ್ನಿ ನಡಿ. ಅಷ್ಟು ಮಳೆ ನೀರು ಎಲ್ಲಿ ಬೋರಲ್ಲ ಅದಕ್ಕೆ. ನೋಡಿ ಸ್ನೇಹಿತರೆ, ದೊಡ್ಡದಾದಂತಹ ನೀರಿನ ಮಳೆಯ ಮುಖಾಂತರ ನಿರ್ಮಾಣವಾಗಿರುವಂತಹ ಒಂದು ದೊಡ್ಡ ಕೆರೆಯಾಗಿದೆ ಸ್ನೇಹಿತರೆ. ಇದನ್ನೇ ಬೆಳೆಸಿಕೊಂಡು ರೈತರು ವ್ಯವಸಾಯವನ್ನು ಮಾಡಲು ಒಂದು ಒಂದು ವ್ಯವಸ್ಥಿತವಾದಂತಹ ಒಂದು ಸಾಧನೆ ಮಾಡ್ತಿದ್ದಾರೆ. ಕೆರೆಯಾಗಿದೆ.
ಎಲ್ಲದಕ್ಕ ಅನುಕೂಲವಾಗಿದೆ. ನಿನ್ನ ಮಗ ಕಾಣಲ್ತದೆ ಇದ್ರ ಬೇಸನ ಇವಾಗ ಮಾಡ. ನೋಡಿ ಸ್ನೇಹಿತರೆ, ಒಂದು ಪ್ರಕೃತಿಯ ಒಂದು ವಿಸ್ಮಯವಾದಂತಹ ಒಂದು ನೋಟವಾಗಿರ್ಬೋದು ಇದು. ಏನಪ್ಪ ಅಂದ್ರೆ ನಿನಗೆ ಪ್ರಕೃತಿಯಿಂದ ನಮ್ಮ ಈ ಮಾನವ ಸಂತತಿ ಇನ್ನೂ ಉಳಿದಿದೆ ಎಂದು ಹೇಳಬಹುದು. ಅದಕ್ಕೆ ಕಾರಣ ಕೆಲವು ಮಂಗದಿಂದ ಮಾನವ ಅಂತಾರ ನೋಡ, 2 ಮಂಗಗಳದಲ್ಲಿ ತೋರಿಸ್ರಿ. ಮಂಗದಿಂದ ಮಾನವ ಕೊಬ್ಬರಿ ಕೊಡ ಬಾ ಹೋಗ ಎತ್ತಲ್ಲ ಅಂಬಾಕ ಕರಿ ಬಾ ಬಾ ಗೆಳೆಯ ಬರ್ದು ಗೆಳೆಯ. ಬಾ ಗೆಳೆಯ ಬಾ ಬಾ ಇಲ್ಲಿ ಬಂತಲ್ಲಿ, ಇಲ್ಲಿ ಬರ್ತಲ್ಲಿ. ಬಾ ಬಾ ಗೆಳೆಯ ಬಾ ಬಾ. ಹೇಳಿ ಬರ್ತದೆ ಇಲ್ಲಿ, ಇಲ್ಲಿ ಇಡ ಬರ್ತದ. ಇಲ್ಲೇ ಇದ್ದಾನೆ ಇಲ್ಲಿ ಗೆಳೆಯ. ಬಾಪು ಗೆಳೆಯ ಬಾ ಬಾ ಗೆಳೆಯ ಬಾ. ಮತ್ತೆ ಅಷ್ಟಿಲ್ಲ ಎಲ್ಲ ಮಳೆ ಇರಲ್ಲ, ಅದಕ್ಕೆ ನೀವು ಕಾವೇರಿ ಚಿರತೆ ಅದಾವ ಅಂತ ಇದಕ್ಕೆ ಅದಾವ ಹೋಯ್ ಎಲ್ಲ ಅನುಕೂಲ ಆಗ್ತದೆ. ಅಷ್ಟು ಸುಲಭವಾಗಿ ಇರಲ್ವಾ? ಅಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿಗೆ ಬೇಸ್ ಅನುಕೂಲ ಐತೆ ಬೇಸ್ ಅದ್ರ. ಅಂದ್ರೆ ಫುಲ್ ಮಳೆ ಬಂದ್ರೆ ತುಂಬಿಡುತ್ತೆ ಅನ್ಸುತ್ತೆ ಎಲ್ಲ. ಫುಲ್ ತುಂಬತದ ಅಲ್ಲ, ಇಲ್ಲಿ ಮಳೆ ನೀರು ಅಷ್ಟು ಮಳೆ ನೀರು ಇವೆಲ್ಲ ಜಲಾಶಯ ಮನೆ ಮಳೆ ನೀರಲ್ಲಿ ಕೆಳಗೆ ಬಂದು ಶೇಖರಣೆ ಆಯ್ತು ರೀ. ಶೇಖರಣೆ ಮಾಡೋಕ್ಕೋಸ್ಕರ ಈ ಥರ ಸೇತುವೆ ಕಟ್ಟಿರ್ಬೇಕು. ಫುಲ್ ಆದ್ರೆ ಮಾತ್ರ ಮ್ಯಾಗ ಹೆಂಗ್ ಬರ್ತಾವ ಆ ಥರ ಬಂದತ್ತ. ಇಲ್ಲಿ ತಗ್ಗು ಪ್ರದೇಶ ಐತಲ್ಲ, ನೀರೆಲ್ಲ ಇಲ್ಲಿ ಬಂದ ಶೇಖರಣೆ ಆಗ್ಯಾವ ಅಷ್ಟೇ, ಇನ್ನೇನಿಲ್ಲ. ಸುತ್ತಲ ಕಡೆ ಗುಡ್ಡ ನೀರೆಲ್ಲ ಬಂದು ಇದ್ರ ಕೆಳಗಡೆ ಇನ್ನೊಂದ್ಸರಿ ಹೇಳ್ತಾರೆ ಕಾಂತ. ನೋಡಿ ಸ್ನೇಹಿತರೆ, ಇದು ಒಂದು ಅದ್ಭುತವಾಗಿರುವಂತಹ ಒಂದು ಪ್ರಕೃತಿಯ ಒಂದು ವಿಸ್ಮಯ ಕಾರ್ಯಾಚರಣೆ. ಇದು ಒಂದು ಪ್ರಕೃತಿಯಲ್ಲಿ ಮೂಡಿ ಬಂದಿರುವಂತಹ ಒಂದು ಅದ್ಭುತವಾದಂತಹ ಕೆರೆ ಇದು. ಗುಡ್ಡಗಾಡಿಗೆ ಮಳೆ ಬಂದಾಗ ಗುಡ್ಡಗಾಡಿನಿಂದ ಅಲ್ಲಿಂದ ಕೆಳಗಡೆ ಬರುತ್ತಾ ತಗ್ಗು ತಾಣವಿರುವಂತಹ ಒಂದು ಪ್ರದೇಶಕ್ಕೆ ಬಂದು ಈ ತರ ನೀರೆಲ್ಲ ಶೇಖರಣೆಯಾಗಿದೆ. ನೋಡಿ, ಪ್ರಾಣಿ ಪಕ್ಷಿಗಳಿಗೆ ಒಂದು ಅನುಕೂಲವಾಗಿದೆ. ಹಾಗೆ ರೈತರಿಗೂ ಸಹ ಒಂದು ವ್ಯವಸಾಯ ಮಾಡುವುದಕ್ಕೆ ಸೂಕ್ತವಾದಂತಹ ಒಂದು ಅನುಕೂಲವಾಗಿರುವಂತಹ ಒಂದು ನೀರಿನ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಹಾಗೆ ಇಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ನೋಡಿ, ನೀರು ಆ ಕಡೆ ವೇಸ್ಟ್ ಆಗಬಾರ್ದು ಅಂತ ಈ ಥರ ಮಾಡಿದ್ದಾರೆ. ಅಕಸ್ಮಾತ್ ಜಾಸ್ತಿ ನೀರಾದ್ರೆ ಈಗ ಮೇಲ್ಗಡೆ ಬಂದು ಕೆಲವು ಸ್ವಲ್ಪನೇ ನೀರೆಲ್ಲ ಹೋಗುತ್ತೆ. ಉಳಿದಿರುವಂತಹ ನೀರು ಇಲ್ಲಿ ಶೇಖರಣೆ ಆಗಿರುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಒಂದು ಅನುಕೂಲವಾಗಿರುವಂತಹ ಜಲರಾಶಿಯಾಗಿದೆ ಇದು. ನೋಡಿ, ಯಾವುದೇ ರೀತಿಯಾದಂತಹ ಮೂಲ ಯಾವುದೂ ಇಲ್ಲ ಇಲ್ಲಿ. ಕೆರೆ ಹೊಳೆಯ ಮುಖಾಂತರ ಬರುವಂತಹ ಒಂದು ಏನೇ ವ್ಯವಸ್ಥೆ ಇಲ್ಲ, ಇಲ್ಲಿ ದಾರಿ ಇಲ್ಲ. ಬೆಟ್ಟ ಮಳೆ ಬಂದ್ರೆ ಮಾತ್ರ ಇದು ಒಂದು ಶೇಖರಣೆ ಆಗಿರುವಂತಹ ಒಂದು ನೀರಿನ ಜಲಾಶಯವಾಗಿರ್ಬೋದು. ಇದು ಒಂದು ಕೆರೆಯಾಗಿದೆ. ಇಲ್ಲಿಗೆ ನಮ್ಮ ಇದ್ದೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಓಕೆ, ಹೋಗಿ ಬನ್ನಿ, ಎಲ್ಲರಿಗೂ ಶುಭವಾಗಲಿ.